ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್. ನಾವಿವತ್ತು ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಇದೀವಿ. ಅದು ಯಾವ ದೇವಸ್ಥಾನ ಅಂತ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಅದು ತುಂಬಾನೇ ಪವರ್ಫುಲ್ ಇರುವಂತಹ ದೇವಸ್ಥಾನ. ನೀವು ಅಲ್ಲಿಗೆ ಒಂದು ಸಲ ಹೋಗಿ ದರ್ಶನ ಮಾಡಿದ್ರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಕ್ಷಣದಲ್ಲೇ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಬಂದು ಗೌಡ್ಗೆರೆಗೆ ಬಂದಿದೀವಿ. ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೇಳಿ ಬಂದಿದೀವಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟ್ ನನಗೆ ಹೀಗೆ ಇರ್ಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ತಾಯಿ ಚಾಮುಂಡೇಶ್ವರಿ ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ನಮ್ಮ ಪೂರ್ವಜರಿಂದ ಹಿಡಿದು ನಾವಿಲ್ಲಿವರೆಗೂ ಕೂಡ ಯಾವುದೇ ಒಂದು ಪಾಸಿಟಿವ್ ವೈಬ್ಸ್, ಮನಸ್ಸಿಗೆ ನೆಮ್ಮದಿ, ನಮ್ಮ ಕಷ್ಟ ಸಮಸ್ಯೆಗಳು ಪರಿಹಾರ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಮೊರೆ ಹೋಗೋದೇ ದೇವ್ರ ಹತ್ರ. ಚಾಮುಂಡಿ ಅಂದ್ರೆ ಕೇಳ್ಬೇಕಾ, ಅಮ್ಮನವ್ರನ್ನ ದರ್ಶನ ಮಾಡಿ ಇವತ್ತು ಇಲ್ಲಿನ ಇತಿಹಾಸ ಪರಂಪರೆ, ಈ ದೇವಿಯ ಶಕ್ತಿ ಎಷ್ಟು ಅಪಾರ ಅಂತ ಹೇಳ್ತಾ ಹೋಗ್ತೀನಿ. ಪೂಜೆ ಮಾಡ್ಸೋಣ ಅಂತ ಹೇಳಿ ಈಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ವಿ. ಅದ್ರಲ್ಲೂ ಕೂಡ ಈ ದೇವಸ್ಥಾನ ವಿಶ್ವದ ಏಕೈಕ ಅತಿ ಎತ್ತರವಾದ ಚಾಮುಂಡೇಶ್ವರಿ ವಿಗ್ರಹ ಅಂತ ಹೆಸರುವಾಸಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಇದು ಬಂದು ತಾಯಿ ಚಾಮುಂಡೇಶ್ವರಿಯ ಮೂಲ ವಿಗ್ರಹ. ಅಷ್ಟಕ್ಕೂ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲೇ ಇದೆ ಈ ದೇವಸ್ಥಾನ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯಲ್ಲಿ ಪಂಚಲೋಹದಿಂದ ನಿರ್ಮಾಣ ಮಾಡಿರುವಂತಹ ತಾಯಿ ಚಾಮುಂಡೇಶ್ವರಿ ವಿಗ್ರಹದ ದರ್ಶನ ಮಾಡ್ಲಿಕ್ಕೆ ಅಂತ ನಾನಿವತ್ತು ಬಂದಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿಯನ್ನ. ಇದು ಬಂದು ದೇವಸ್ಥಾನದ ಹಿಂಭಾಗ ಇದೆ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ತರ ಕಾಯಿನ ಅಂಟಿಸಿ ಅರ್ಕೆನ ಇಲ್ಲಿ ಕೇಳ್ಕೊಳ್ತಾರೆ, ಅರ್ಕೆ ಹೊತ್ಕೊಳ್ತಾರೆ. ಅದಾದ್ಮೇಲೆ ಇಲ್ಲಿ ಬಂದು ದೇವಸ್ಥಾನದ ಎಂಟ್ರೆನ್ಸ್ ಬಂದು ಅಂದ್ರೆ ಮ್ಯೂಸಿಯಂಗೆ ಹೋಗುವಾಗ ಈ ರೀತಿ ಇದೆ. ನೀವು ನೋಡ್ಬೋದು ಹೇಗ್ ಮಾಡಿದ್ದಾರೆ ಅಂತ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇದಂತೂ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ದೃಷ್ಟಿ ಆಗಿದ್ರೆ ಇಲ್ಲಿ ಬಂದು ಉಪ್ಪಿನ ಸೇವೆ ಮತ್ತೆ ಬೆಲ್ಲದ ಸೇವೆ ಮಾಡಿದ್ರೆ ದೃಷ್ಟಿ ಹೋಗುತ್ತೆ. ನಮ್ಮ ಪಾಪುಗೂ ಕೂಡ ದೃಷ್ಟಿ ತೆಗಿಯೋಣ ಅಂತ ಹೇಳಿ ಇಲ್ಲಿ ನಾವು ಉಪ್ಪಿನ ಸೇವೆನ ಮಾಡ್ತಾ ಇದೀವಿ. ನಮ್ಮ ಪಾಪುಗೆ ತೆಗಿಯೋಣ ಅಂತ ಹೇಳಿ ತೆಗಿತಾ ಇದ್ದೆ ನಾನು ದೃಷ್ಟಿನ. ಈ ತರ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ದೃಷ್ಟಿ ಆಗಿದ್ರೆ ಕೂಡ್ಲೆ ಪರಿಹಾರ ಆಗುತ್ತೆ. ಇದು ನಿಜವಾಗ್ಲೂ ಹೌದು. ಯಾಕಂದ್ರೆ ನಾನು ಆಲ್ರೆಡಿ ಒಂದ್ಸಲ ಮಾಡಿದೀನಿ ಈ ರೀತಿ. ನಿಜವಾಗ್ಲೂ ಖಂಡಿತವಾಗ್ಲೂ 100% ಹೋಗೇ ಹೋಗುತ್ತೆ. ಯಾವುದೇ ರೀತಿಯಾದಂತ ದೃಷ್ಟಿ ಆಗಿದ್ರು ಹೊರಟೋಗುತ್ತೆ ಇಲ್ಲಿ ಬಂದ್ರೆ. ಅಂಡ್ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಯಾವಾಗ ನಡೆಯುತ್ತೆ ಅಂದ್ರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನ. ಇನ್ನು ಜಾತ್ರೆ ಸಮಾರಂಭ ಯಾವಾಗ ನಡೆಯುತ್ತೆ ಅಂದ್ರೆ ಭೀಮನ ಅಮಾವಾಸ್ಯೆ ಬಹಳ ಮುಖ್ಯ. ಭೀಮನ ಅಮಾವಾಸ್ಯೆ ಬಹಳ ಮುಖ್ಯ ಯಾಕಂದ್ರೆ ಅವತ್ತು ಈ ದೇವಿಯ ಮೂರ್ತಿಯ ನೋಡೋದಿಕ್ಕೆ ಅಂತ ಹೇಳಿ ಸಾವಿರಾರು ಜನ ಬರ್ತಾರೆ. ಅವತ್ತಿನ ದಿನ ದೇವಿಗೆ ಅಭಿಷೇಕ ಮಾಡ್ತಾರೆ, ಅಂದ್ರೆ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ. ಮತ್ತೆ ಮಧ್ಯರಾತ್ರಿ 2ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಭಿಷೇಕ ಮಾಡ್ಲಿಕ್ಕೆ ಅಂತ ಹೇಳಿ ಬಿಡ್ತಾರೆ ಅವತ್ತಿನ ದಿನ. ಮತ್ತೆ ಕಾರ್ತಿಕ ಮಾಸದ ದಿನ ಲಕ್ಷ ದೀಪೋತ್ಸವವನ್ನ ಅದ್ದೂರಿಯಾಗಿ ಮಾಡ್ತಾರೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ತಾಯಿ ಚಾಮುಂಡೇಶ್ವರಿ ವಿಗ್ರಹದ ಹತ್ರ ಹೋಗುವಾಗ ಈ ತರ ಇಲ್ಲಿ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಚಾಮುಂಡೇಶ್ವರಿ ದೇವಿಯ ಸುತ್ತ ಕೂಡ ಈ ರೀತಿ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ ನೋಡಿ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಹಾಗೆ ತಾಯಿ ಚಾಮುಂಡೇಶ್ವರಿ ದೇವಿಯನ್ನ ನೋಡೋದಿಕ್ಕೆ 2 ಕಣ್ಣು ಸಾಲದು. ಯಾಕಂದ್ರೆ ದೇವಿ ಅಷ್ಟು ಪವರ್ಫುಲ್ ಮಾತ್ರ. ಅವಳ ಶಕ್ತಿ ಮಾತ್ರ ತುಂಬಾನೇ ಅಪಾರವಾದದ್ದು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದು ನನ್ನ ಅನುಭವದ ಮಾತು. ಅಂಡ್ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳಂತೂ ತುಂಬಾನೇ ಇರ್ತಾರೆ. ಯಾವಾಗ್ಲೂ ಕೂಡ ಈ ದೇವಸ್ಥಾನದಲ್ಲಿ ಜನ ತುಂಬಿರ್ತಾರೆ. ಯಾವಾಗೂ ಕೂಡ ರಶ್ ಇರುತ್ತೆ ಈ ದೇವಸ್ಥಾನದಲ್ಲಿ. ಅಂಡ್ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ಯಾವಾಗ್ಲೂ 24 ಗಂಟೆ ಕೂಡ ದಾಸೋಹದ ವ್ಯವಸ್ಥೆ ಇರುತ್ತೆ. ಮತ್ತೆ ಚಾಮುಂಡೇಶ್ವರಿ ವಿಗ್ರಹದ ಮುಂದೆ ಕೂಡ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಬಂದ ಭಕ್ತಾದಿಗಳೆಲ್ಲ ಅಲ್ಲಿ ಪೂಜೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಬಂದಂತಹ ಭಕ್ತಾದಿಗಳು ತಾಯಿ ಚಾಮುಂಡೇಶ್ವರಿಯ ದರ್ಶನ ಮುಗಿಸಿ ಅರ್ಕೆ ಕಟ್ಕೊಳ್ಳೋದಿಕ್ಕೆ ಅಂತ ಹೇಳಿ ಇಲ್ಲೇನೆ 2 ಜೋಡಿ ತೆಂಗಿನಕಾಯಿಗಳನ್ನ ಇಲ್ಲಿ ಕೊಡ್ತಾರೆ. ಅದನ್ನ ನಾವು ದೇವಸ್ಥಾನದ ಸುತ್ತ 7 ಸುತ್ತ ಬಂದು ಅದಾದ್ಮೇಲೆ ನಾವು ಅಲ್ಲಿ ಅರ್ಕೆನ ಕಟ್ಕೊಳ್ಬೇಕಾಗುತ್ತೆ. ಈ ರೀತಿ 7 ವಾರ ಮಾಡೋದ್ರಿಂದ ನಮಗೆ ಬಂದಂತಹ ಕಷ್ಟಗಳು, ನಾವು ಕೇಳ್ಕೊಂಡಿರುವಂತಹ ಅರ್ಕೆಗಳು ಕೂಡ ನಮ್ಗೆ ಫಲಿಸುತ್ತೆ ಅಂತ ಹೇಳ್ತಾರೆ. ನನಗೂ ಕೂಡ ಅನುಭವ ಆಗಿದೆ, ನಾನು ಕೂಡ ನಂಬ್ತೀನಿ. ತುಂಬಾನೇ ಪವರ್ಫುಲ್ ಈ ದೇವಿ.
ಮತ್ತೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಪ್ರತಿ ಭಾನುವಾರ ಬಸವೇಶ್ವರ ಮೂರ್ತಿಯ ಕೆಳಗಡೆ ತೀರ್ಥ ಸ್ನಾನ ಮಾಡಿದ್ರೆ ಸಾಕು, ಯಾವುದೇ ರೀತಿಯಾದಂತಹ ಕಷ್ಟಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ವಿವಾಹದ ಸಮಸ್ಯೆ ಆಗಿರ್ಬೋದು, ಕೂಡಲೇ ಪರಿಹಾರ ಆಗುತ್ತೆ ಈ ದೇವಸ್ಥಾನದಲ್ಲಿ. ಬಂದೆಲ್ಲ ಭಕ್ತರಿಗೂ ಅನ್ನ ಬಸವ ಸೇರಿದೆ ಪ್ರಸಾದವನ್ನು ಸ್ವೀಕಾರ ಮಾಡಿ. ಎಲ್ಲೈತೆ ಬಾಬಾ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಮ್ಯೂಸಿಯಂ ಇದೆ. ಈಗ ನಾವು ಮ್ಯೂಸಿಯಂ ಒಳಗಡೆನೆ ಹೋಗ್ತಾ ಇರೋದು. ಈ ಮ್ಯೂಸಿಯಂನ ವಿಶೇಷತೆ ಏನು ಅಂದ್ರೆ 1947ರ ಹಿಂದೆ ಇದ್ದಂತಹ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟಂತವರ ಸ್ಟ್ಯಾಚುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ನಮ್ಮ ಮೈಸೂರಿನ ಯದುವಂಶದವರು ಕೂಡ ಇಲ್ಲಿದ್ದಾರೆ. ಅಂಡ್ 25 ಮಹಾರಾಜರುಗಳನ್ನ ಇಲ್ಲಿ ಸ್ಟ್ಯಾಚುಗಳನ್ನಾಗಿ ಇಲ್ಲಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಬಂದು ನಮ್ಮ ರಾಷ್ಟ್ರಕವಿಗಳನ್ನ ಇಲ್ಲಿ ಮೂರ್ತಿಯನ್ನಾಗಿ ನಿರ್ಮಿಸಿದ್ದಾರೆ. ತುಂಬಾನೇ ಚೆನ್ನಾಗಿ ನಿರ್ಮಿಸಿದ್ದಾರೆ ಈ ಮೂರ್ತಿಗಳನ್ನ. ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ತರ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾವ್ಯಾವ ಸ್ಟ್ಯಾಚುಗಳಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಬಂದು ರಾಷ್ಟ್ರಕವಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಹೇಗೆಲ್ಲ ಎಷ್ಟು ಚೆನ್ನಾಗಿ ಹೇಗೆಲ್ಲ ನಿರ್ಮಿಸಿದ್ದಾರೆ ಅಂತ. ಈ ದೇವಸ್ಥಾನಕ್ಕೆ ಬಂದ್ರೆ ಸಾಕು ನೀವು ಎಲ್ಲ ರಾಜರುಗಳನ್ನಾಗ್ಲಿ, ಮಹಾಕವಿಗಳನ್ನಾಗಿರ್ಬೋದು, ಅಥವಾ ಸ್ವಾಮೀಜಿಗಳನ್ನಾಗಿರಬಹುದು, ಗಂಗಾ ನದಿ, ಯಮುನಾ ನದಿ, ಸಿಂಧು ನದಿ ಎಲ್ಲ ನೀವು ಇಲ್ಲೇ ನೋಡ್ಬೋದು. ಅಂಡ್ ಶಿವನ ವಿಗ್ರಹಗಳು, ಆಂಜನೇಯ ವಿಗ್ರಹ, ಹಾಗೆ ಗಣೇಶನ ಸ್ಟ್ಯಾಚು ಎಲ್ಲ ಕೂಡ ನೀವು ಇಲ್ಲಿ ನೋಡಬಹುದು. ಅಂಡ್ ಸ್ವರ್ಗನ ನೀವು ಸ್ವರ್ಗಕ್ಕೆ ಹೋಗಿ ನೋಡ್ಬೇಕಂತ ಏನಿಲ್ಲ, ಇಲ್ಲಿ ಬಂದ್ರೆ ಸಾಕು ನೀವು ಸ್ವರ್ಗನ ನೋಡಬಹುದು. ಶಿವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಶಿವ, ಪಾರ್ವತಿ ಎಲ್ಲಾ ರೀತಿಯಾದಂತಹ ಸ್ಟ್ಯಾಚುಗಳನ್ನ ಇಲ್ಲಿ ಇಟ್ಟಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದ್ರ ಟಿಕೆಟ್ ಬಂದು ಜಸ್ಟ್ ಒಬ್ರಿಗೆ 100 ರೂಪೀಸ್ ಮಾಡಿದ್ದಾರೆ. ಒಬ್ರಿಗೆ 100 ರೂಪೀಸ್ ಚಾರ್ಜ್ ಬೀಳುತ್ತೆ. ಇಲ್ಲಿ ಮಕ್ಕಳಿಗೆ ಫ್ರೀ ಟಿಕೆಟ್ ಇರುತ್ತೆ, ಮಕ್ಕಳಿಗೆ ಚಾರ್ಜ್ ಮಾಡಲ್ಲ. ದೊಡ್ಡವರಿಗೆ ಮಾತ್ರ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮುಂದೆ ಯಾವ ರೀತಿ ಸ್ಟ್ಯಾಚುಗಳನ್ನೆಲ್ಲ ಇಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಗೈಸ್ ನೋಡೋಣ.
ನೋಡಿದ್ರಲ್ವಾ ಗೈಸ್ ಮ್ಯೂಸಿಯಂ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಈ ದೇವಸ್ಥಾನದ ಮಹಿಮೆ ಏನು, ಈ ದೇವಿಯ ಅಪಾರ ಶಕ್ತಿ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಬಂದು ಒಂದು ವಿಸಿಟ್ ಮಾಡಿ, ಈ ದೇವಿಯ ದರ್ಶನ ಮಾಡಿ ಅಂತ ಹೇಳ್ತಾ, ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್.